ಕಲುಷಿತ ದುರ್ವಾಸನೆ ಬೀರುವ ಕೆಮಿಕಲ್ ಮಿಶ್ರಿತ ಕೆರೆ ನೀರಿನ ಮೀನು ಸೇವಿಸಲು ಯೋಗ್ಯವೇ? ಚಳ್ಳಕೆರೆ ನಗರದ ತ್ಯಾಜ್ಯ ನೀರು ಹಾಗೂ ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕ ಮಿಶ್ರಿತ ನೀರಿನ ಕಾರಣ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಐತಿಹಾಸಿಕ ನಗರಂಗೆರೆ ಕೆರೆ ಇಂದು ತೀವ್ರವಾಗಿ ಕಲುಷಿತಗೊಂಡಿದೆ. ನಗರದ ವಿವಿಧ ವಾರ್ಡ್ಗಳಿಂದ ಹರಿದುಬರುವ ಮಲಿನ ತ್ಯಾಜ್ಯ ನೀರು ಹಾಗೂ ಸುತ್ತಮುತ್ತಲಿನ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯಗಳು ಕೆರೆಯ ಒಡಲಿಗೆ ಸೇರುತ್ತಿರುವುದರಿಂದ ಕೆರೆಯ ನೀರು ದುರ್ವಾಸನೆ ಬೀರುತ್ತಿದ್ದು, ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಭಾರೀ ಅಪಾಯವನ್ನುಂಟು ಮಾಡುತ್ತಿದೆ. ಇಂತಹ ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ನೀರಿನಲ್ಲೇ ಮೀನು ಕೃಷಿ ನಡೆಯುತ್ತಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ದೋಣಿಗಳ ಮೂಲಕ ಕಲುಷಿತ ಕೆರೆ ನೀರಿನಲ್ಲಿ ಮೀನುಗಳಿಗೆ ಬಲೆ ಹಾಕುತ್ತಿದ್ದ ದೃಶ್ಯ ಜನಧ್ವನಿ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ. ಕೆರೆಯ ನೀರು ಮಲಿನಗೊಂಡಿರುವುದು ಸ್ಪಷ್ಟವಾಗಿರುವಾಗಲೂ ಅಲ್ಲಿ ಸಾಕಲ್ಪಡುವ ಮೀನುಗಳು ಮಾರುಕಟ್ಟೆ ಮೂಲಕ ಜನರ ತಟ್ಟೆಗೆ ಸೇರುವ ಸಾಧ್ಯತೆ ಇದೆ ಎಂಬುದು ಗಂಭೀರ ಚಿಂತೆಯ ವಿಷಯವಾಗಿದೆ. ಇಂತಹ ಕಲುಷಿತ ಕೆರೆಯಲ್ಲಿನ ಮೀನುಗಳು ಮಾನವ ಸೇವನೆಗೆ ಯೋಗ್ಯವೇ? ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದಿಲ್ಲವೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕೆರೆಯ ನೀರಿನ ಗುಣಮಟ್ಟ ಪರಿಶೀಲನೆ ನಡೆಸಿ ಮೀನು ಕೃಷಿಗೆ ನಿರ್ಬಂಧ ವಿಧಿಸುವುದರ ಜೊತೆಗೆ ತ್ಯಾಜ್ಯ ನೀರು ಕೆರೆಗೆ ಸೇರುವುದನ್ನು ತಡೆಗಟ್ಟಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ.